ಮಾಧ್ಯಮದ ಎಲ್ಲ ಮಿತ್ರರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಹಳ ಅಭಿಮಾನದಿಂದ ಕೊಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇವತ್ತು ಇದ್ದಂಥ ಹಿರಿಯರಾಗಿರ್ತಕ್ಕ ಸನ್ಮಾನ್ ಚಂದ್ರಶೇಖರ್ ಕೊಡ್ಬಾಗಿ ಅವರೇ ಮತ್ತು ನಮ್ಮ ಮೀಡಿಯಾ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಕಂಬಾಣಿ ಅವರೇ, ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಬಂದ್ಗೋಡ್ ಅವರೇ, IT ಸೆಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರೀಶ್ ಕೌಲ್ಕೆ ಅವರೇ, ಸಂತೋಷ್ ಬಾಗ್ದಾರ್ ಅವರೇ, ಇವತ್ತು ನಾವು ಕರೆದಿರ್ತಕ್ಕಂಥ ಉದ್ದೇಶ ನಮಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಾನು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ನಾನು ಕೊಟ್ಟಿದ್ದೇನೆ. ಆದರೆ ಇದರ ಮುಂದುವರೆದ ಭಾಗ ಅದು ತದನಂತರ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರೋದ್ರಿಂದ ಈ ಮಾಧ್ಯಮಗೋಷ್ಠಿ ಕರೀತಕ್ಕಂಥದ್ದು ಭಾಳ ಅನಿವಾರ್ಯ ಅಂತ ಹೇಳಿ ನಾನು ನೀನು ಬೆಂಗಳೂರಿನಿಂದ ನಮ್ಮ ವಸಂತ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ಳೋಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಷಯವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಬ್ಬ ಪ್ರಜೆಯು ತನಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಹೊಂದಿರತಕ್ಕಂಥದ್ದು. ಇದು ನಮಗೆ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಅಧಿಕಾರ. ನಮ್ಮ ಅಭಿಪ್ರಾಯವನ್ನು ನಮ್ಮ ಮನಸ್ಸಿಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಹೇಳ್ತಕ್ಕಂಥದ್ದು. ಆ ಇದರಲ್ಲಿ ಇವತ್ತು ಹಿಂದೆ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, RSSನವರು ಈ ರಾಜ್ಯದಲ್ಲಿ ಅನೇಕ ಸಂಘಟನೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಅವ್ರ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಭಾಗವತ್ರವರು ಇಲ್ಲಿಗೆ ಬಂದಾಗ ಜಡ್ ಕೆಟಗರಿಯ ಒಂದು ಸಂರಕ್ಷಣೆ ಅವರಿಗೆ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಈ ಎಲ್ಲ ಸವಲತ್ತುಗಳನ್ನು ಒದಗಿಸತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯ ನೋಂದಣಿ ಆಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಮಾಡಿದ್ದಾರೆ. ದೇಶದಲ್ಲಿ ಅವರು ಹೇಳ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯಾವುದೇ ಸಂಘ ಸಂಸ್ಥೆ ಸಂಘಟನೆ ಇದ್ರೂ ಕೂಡ ಅದು ರಿಜಿಸ್ಟ್ರೇಷನ್ ನೋಂದಣಿ ಕಡ್ಡಾಯ ಆಗಿರ್ಬೇಕಂತಕ್ಕಂಥದ್ದು ಕಾನೂನು. ಆದರೆ BJP ಅವರು ಹೇಳ್ತಕ್ಕಂಥದ್ದು, RSSನವ್ರು ಹೇಳ್ತಕ್ಕಂಥದ್ದು ಇದಕ್ಕೆ 100 ವರ್ಷ ಆಗಿದೆ. 100 ವರ್ಷದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡಿಲ್ಲ. ಇದು ಧರ್ಮ ಅಲ್ಲ, ಇದೊಂದು ಸಂಘಟನೆ, ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿ ಹಿಂದಿನಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಕಾನೂನಿದೆ, ಸಂವಿಧಾನಬದ್ಧಂತ ಕಾನೂನಿದೆ, ಆ ಕಾನೂನಿಗೆ ನೀವು ಎಲ್ಲರೂ ಕೂಡ ತಲೆಬಾಗಬೇಕು, ಅದರಂತೆ ನಡಿಬೇಕು ಅಂತೇಳಿ. ಅದರ ಕಾನೂನಿಂದ ಹೊರಗೆ ಯಾರು ಭಾಗವತಿಲ್ಲ. ಇವತ್ತು ಭಾಗವತ್ ಅವರು ಕಾನೂನಿಂದ ಹೊರಗಡೆ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂರಕ್ಷಣೆ ಏನಿದೆ, ಜಡ್ ಕೆಟಗರಿ ಏನಿದೆ, ಅದನ್ನು ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಕೂಡ ಈ ದೇಶದ ಗಣ್ಯ ಪ್ರಜೆಗಳು, ಅವರು ಕೂಡ ಈ ದೇಶದ ಕಾನೂನನ್ನ ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದರಲ್ಲಿ ಅಡಗಿರ್ತಕ್ಕಂಥದ್ದು. ಇದನ್ನ ಕೇಳಿದ್ದಾರೆ. ಅದು ಕೇಳಿ ಆದ್ಮೇಲೆ ನಮ್ಮ ದುರ್ದೈವ, ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಸಂಸದರು, ಹಿರಿಯರು, ಕೆಲಸಗಾರರು, ಅತ್ಯಂತ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ BJP ಅವರು, ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಅವರು ಪ್ರಶ್ನೆ ಮಾಡಿದ್ದೀರಿ, ದಲಿತರಿಗೆ ಏನು ಸಂಬಂಧ, ದಲಿತರು ಯಾಕೆ RSS ಬಗ್ಗೆ ಮಾತಾಡಬೇಕು, ದಲಿತರಿಗೆ ಯಾಕೆ ಹಕ್ಕಿದೆ, ಏನಾದ್ರು ದಲಿತರು ಹಂಗೆ ಮಾತಾಡಿದ್ದಾದ್ರೆ ಅವ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾರೆ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಇದು ಕೂಡ ನಾವು
RSS ಬಗ್ಗೆ ನಾವು ಪ್ರಾರಂಭದಿಂದ ನಾವು ಅವರ ತತ್ವ ಸಿದ್ಧಾಂತಕ್ಕೆ ವಿರೋಧಿಗಳು. ನಾನು ಸಂಘಟನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ RSSನ ಬಲವಾಗಿ ವಿರೋಧವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವನು. ಆದರೆ ಎಂದೂ ಕೂಡ RSSನವರಿಗೆ ನಾನು ಸೂಳೆ ಮಕ್ಕಳು ಗೋಳಿ ಮಕ್ಕಳು ಅಂತಕ್ಕಂಥ ಶಬ್ದ ಪ್ರಯೋಗವನ್ನು ನಾನು ಮಾಡಿಲ್ಲ. RSSನ ನೀತಿಯನ್ನ RSSನ ಧೋರಣೆಗಳನ್ನ ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡಿದ್ದೇವೆ ವಿನ ನಾವು ವ್ಯಕ್ತಿಗತವಾಗಿ ಯಾರು ಸೋಳೆ ಮಕ್ಕಳಾಗಲಿ ಗೋಳಿ ಮಕ್ಕಳು ಅಂತಕ್ಕಂಥ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ. ಅಂದ್ರೆ RSSನ ಪ್ರಶ್ನೆ ಮಾಡ್ತಕ್ಕಂಥವ್ರೆಲ್ಲ ದಲಿತರು ಮಣ್ಣಾಲಿ ಮಣ್ಣಾಡಿದ್ರೆ RSSನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ದಲಿತರು ಸಾಮಾನ್ಯ ವರ್ಗದ ಜನ ಇವತ್ತು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ ಅಂತಕ್ಕಂಥ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗುಲಾಮ್ಗಿರಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾರನ್ನೂ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಸ್ವಂತಕ್ಕೆ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಜಿಲ್ಲೆಯಲ್ಲಿ ಅವರು ನಮ್ಮ ಲೋಕಸಭಾ ಸದಸ್ಯರು. ಯಾರು ಕೂಡ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸಿಕೊಳ್ತಕ್ಕಂಥ ಉದಾಹರಣೆ ಇರಲಿಲ್ಲ. ಯಾಕಂದ್ರೆ ಎಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಜನರು ಕೂಡ ಅತ್ಯಂತ ಹೃದಯವಂತರು. ಎಲ್ಲಾ ಸಮಾಜದವರು ಯಾರು ಕೂಡ ಎಲ್ಲೋ ಕೆಲವು ತಿಳಿಯರು ಅಸ್ಪೃಶ್ಯತೆ ಆಚರಣೆ ಮಾಡಬಹುದು. ಆದ್ರೆ ಜನಸಾಮಾನ್ಯರು ಎಲ್ಲ ವರ್ಗದವರು ಇವನ್ ಬ್ರಾಹ್ಮಣರಾಗೆ ಲಿಂಗಾಯತರಾಗೆ ಯಾರು ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿ ಇಲ್ಲ. ಎಲ್ಲ ಬಸವಣ್ಣನ 99 ಬಸವಣ್ಣನ ಅನುಯಾಯಿಗಳು ಬುದ್ಧರ ಅನುಯಾಯಿಗಳು ಅವರೆಲ್ಲ ನಾವು ಮನೆಗೆ ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದರೆ ಎಲ್ಲೂ ಕೂಡ ಅಸ್ಪೃಶ್ಯತೆಯ ಒಂದು ಸೊಗ್ಗು ಕೂಡ ನಾನು ಕರೆದಿಲ್ಲ ಬೇರೆ ಸಮಾಜದಿಂದ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವರು ತಮ್ಮನ್ನು ತಾವು ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ, ಯಾಕಂದ್ರೆ ಗುಡಿಯಿಂದ ಹೊರಗೆ ನಿಲ್ತಕ್ಕಂಥದ್ದು, ಯಾವುದೋ ಮನೆಯಿಂದ ಹೊರಗೆ ನಾಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಕೆಳವರ್ಗದ ಜನರಿಗೆ, ಒಂದು ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ, ಆ ಸಮುದಾಯದಿಂದ ಬಂದಂತ ಒಬ್ಬ ಪ್ರತಿನಿಧಿ ಯಾವ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಜಿಗ್ನೇಶ್ ಸಾಹೇಬ್ಗೆ ನೀವು ಮಾತನಾಡ್ತಕ್ಕಂಥದ್ದು ಈ ದ್ವಿಮುಖ ಧೋರಣೆ ಸರಿಯಲ್ಲ. ಒಂದ್ ಕಡೆ RSSನವರು ನೀವು ಪ್ರಶ್ನೆ ಮಾಡಿದ್ರೆ ಸುಟ್ಟು ಹೋಗ್ತೀರಿ, ಮಣ್ಣಾಗ್ತೀರಿ ಒಂದ್ ಕಡೆ ಕೇಳೋದು, ಇನ್ನೊಂದು ಕಡೆ RSSನವರು ಬಹಳ ಸುಮಾರು ಸುಳ್ಮಕ್ಕಳು ಅಂತಕ್ಕಂಥದ್ದು ಇನ್ನೊಂದು ಕಡೆ ಹೇಳೋದು. ನೀವು ಯಾರನ್ನು ಮೆಚ್ಚಿಸ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ, ಅದನ್ನು ನೀವು ಸ್ಪಷ್ಟವಾಗಿ ಹೇಳೋದು. ಇವತ್ತು ಖರ್ಗೆ ಅವರು ಕೇಳಿದಾರೆ, ಬಹಳ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎಲ್ಲರಿಗೂ ಲೆಕ್ಕಪತ್ರ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ನೀವು ಕೂಡ ಲೆಕ್ಕಪತ್ರ ಕೊಡಬೇಕು, ನೀವು ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೇಳಿದ್ದಾರೆ. ಅದನ್ನು ಬಿಟ್ಟು ಇವತ್ತು RSSನವರು ಅವರ ಆಸ್ತಿಯ ತನಿಖೆ ಹಾಕಬೇಕು, 100 ಎಕರೆ ಜಮೀನಿದೆ ಅಂತ ಹೇಳಿ ಇಂಥ ಒಂದು ಯಾರ್ಯಾರು BJP ಅವರಿಗೆ RSSನವರಿಗೆ ಪ್ರಬಲವಾದಂಥ ನಾವು ನಿಖರವಾದಂಥ ಒಂದು ವಿಚಾರಗಳನ್ನು ವಿರುದ್ಧವಾಗಿ ಮಾತನಾಡಿದ್ರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಇನ್ಕಮ್ ಟ್ಯಾಕ್ಸ್ಗೆ ಹೊರಕೊಡ್ತಾರೆ, ಇಡಿ ID ಇನ್ಕಮ್ ಟ್ಯಾಕ್ಸ್ ಏನೇನು ತನಿಖಾ ಸಂಸ್ಥೆಗಳವ ಎಲ್ಲ CBI ಎಲ್ಲ ಸಂಸ್ಥೆಗಳನ್ನ ಅವ್ರು ಯಾರು ಮಾತಾಡಿರ್ತಾರೋ ಅವ್ರು ಬೆನ್ನೆ ಹಚ್ಚತಕ್ಕಂಥದ್ದು ಇದೊಂದು ಪರಂಪರೆ ಕಳೆದ 14 ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಖರ್ಗೆ ಅವರ ಏನು ಹೇಳಿಕೆ ಏನಿದೆ ಅದನ್ನು ನಾವು ಬಹಳ ಅತ್ಯಂತ ಪ್ರಬಲವಾಗಿ ಅದನ್ನ ಸಮರ್ಥನೆ ಮಾಡ್ತಾ ಇದ್ದೇವೆ. ಅವರ ಹೇಳಿಕೆಯ ಜೊತೆ ಅವರ ನಿಲುವಿನ ಜೊತೆಗೆ ನಾವೆಲ್ಲ ನಿಲ್ತಾ ಇದ್ದೇವೆ. ಅವರಿಗೆ ಅವರು ಕೂಡ ನಾವು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ RSSನ ವಿರುದ್ಧ BJP ವಿರುದ್ಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ನೀವು ಮಾತಾಡಿದ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. सर, अगर RSS जो है इसको रजिस्टर ना कराने के लिए अड़ा हुआ, अगर RSS इसी तरह अड़ा रहेगा तो आपकी जो गवर्नमेंट है कर्नाटक में कांग्रेस की, वो अगला स्टेप क्या लेगा? क्या उन्हें बैन की तरफ बैन किया जाएगा या कानून के तहत उन्हें दूसरे कठोर कदमों से बचाना पड़ेगा? क्या स्टेप लेगी आपकी गवर्नमेंट? ಈಗ ಹಿಂದೆ ಕೇಂದ್ರ ಸರ್ಕಾರ RSSನ ಇಂದಿರಾ ಗಾಂಧಿ ಇದ್ದಂಥ ಕಾಲದಲ್ಲಿ ಕೆಲವು ಸಂದರ್ಭ ನೆಹರು ಇದ್ದಂಥ ಒಂದು ಕಾಲದಲ್ಲಿ 1 ತಿಂಗಳವರೆಗೆ RSSನ ಬ್ಯಾನ್ ಮಾಡಿತ್ತು. ಮುಂದೆ ಕ್ರಮೇಣವಾಗಿ ಆ ಬ್ಯಾನನ್ನು ನಿರ್ಬಂಧನ ತೆಗೆದು ಮತ್ತೆ ಯಥಾಸ್ಥಿತಿಯನ್ನು ಮಾಡಿದ್ರು. ಆದರೆ ಇವತ್ತು ಏನಿದೆ ವ್ಯವಸ್ಥೆ ಅವ್ರ ಪರವಾಗಿದೆ.
ಇವತ್ತು ಖರ್ಗೆ ಅಂತವ್ರು ಕೆಲವು ಜನ ಮಾತ್ರ RSSನ ನೀತಿ ನಿಯಮಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥವ್ರು. ಇವತ್ತು ಇದು ಪ್ರಶ್ನೆ ಭಾಳ ದಿವಸದಿಂದ ನಾವೇನಾರೆ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸ್ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮಗೆ ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಆ ಸಂಘ ಸಂಸ್ಥೆ ಆದಮೇಲೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತೇಳಿ ವಾರ್ಷಿಕ ವರದಿಯನ್ನು ಕೇಳ್ತಾರೆ. ಆದರೆ ಅವ್ರಿಗೆ ಇದನ್ನ ನೀವು ಹಿಂಗೆ ಮಾಡಿ ಅಂತಕ್ಕಂಥದ್ದು ಕೂಡ ಭಾಳ ಈಗ ಖರ್ಗೆ ಅವ್ರು ತಪ್ಪಾಗಿದೆ ಅಂತೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಅದು ಬರ್ತಕ್ಕಂಥ ತೀರ್ಮಾನದಲ್ಲಿ ಅವರು ಕೂಡ ದೇಶದ ಕಾನೂನುಗಳಿಗೆ ಉತ್ತರದಾಯಕವಾಗಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಂದು ವೇಳೆ ಅವರು ಬ್ಯಾನ್ ಒಂದು ವೇಳೆ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ರೆ ಹಾಗೆ ಮುಂದುವರೆದ್ರೆ ಏನು ಬ್ಯಾನ್ ಮಾಡ್ತಾರೆ? ನಮ್ದೇನು ಪ್ರಾಬ್ಲಮ್, ಈಗ ನಮ್ಮ ನಿರಂತರವಾಗಿ ನಮ್ಮ ಪ್ರತಿಭಟನೆ ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತಾ ಇರ್ತೀವಿ. ಎಲ್ಲಿ ನಿಮ್ಮ ಸರ್ಕಾರ ಇದೆ ಸರ್, ನೀವು ಈಗ ನಮ್ಮ ಸರ್ಕಾರ ನಾನು ಹೇಳ್ತಾ ಇದ್ದೇನೆ, ಒಂದು ವೇಳೆ ಅವರು ರಿಜಿಸ್ಟ್ರೇಷನ್ ಮಾಡಿದ್ರೆ ಹಾಗೆ ಮುಂದುವರೆದ್ರೆ ನಿಮ್ಮ ಸರ್ಕಾರದಿಂದ ಕಠಿಣ ಕ್ರಮ ಏನಾಗಿರುತ್ತೆ? ಅದ್ರ ಮುಂದೆ ಅವ್ರು ಬ್ಯಾನ್ ಮಾಡ್ತಿರೋ ಅಥವಾ ಅವ್ರಿಗೆ ಯಾವ ರೀತಿ ನಿಷೇಧ ಹೇಳ್ತೀರಿ, ಅದಕ್ಕೆ ಏನು ಕಟ್ಟಪಣೆಗಳಿದೆ, ಯಾವ ರೀತಿ ತಗೋಬಹುದು? ಈಗ ಗೃಹ ಮಂತ್ರಿಗಳು ಚರ್ಚೆ ಮಾಡಿದ್ದೀರಾ? ನಾವು ಚರ್ಚೆ ಮಾಡಿಲ್ಲ. ಗೃಹ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದನ್ನು ವೇಟ್ ಮಾಡಿ ನೋಡಿದಂತೆ ಈಗ ನಾನು ಪ್ರಶ್ನೆ ಕೇಳಿದ್ದೀನಿ, ಭಾಳ ದಿವಸ ಆಗಿಲ್ಲ. ಅವ್ರು ಉತ್ತರ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆಯನ್ನು ನಾವು ಮಾಡಿದ್ದೀನಿ. ಸಪೋಸ್ ಉತ್ತರ ಕೊಡದೆ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಕಾನೂನುಬದ್ಧವಾಗಿ ನಾವು ವಿಚಾರ ಮಾಡಿ ಆ ಕ್ರಮ ನಾವು ಮುಂದಿನ ಸ್ಟೆಪ್ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಅಧಿಕಾರ ಇದೆ ಸರ್ ನಿಮ್ಮ ಕಡೆ, ಬಟ್ ಬ್ಯಾನ್ ಯಾಕೆ ಮಾಡ್ತಿಲ್ಲ ಸರ್? ಏನು RSSಗೆ ಅನಿಸ್ತಾ ಇದ್ದಾರೆ? ಯಾರು RSSಗೆ ಅಂದ್ರೆ ಈ ಪ್ರಶ್ನೆನೇ ಎತ್ತಿದ್ದಿಲ್ಲ. ಅಧಿಕಾರ ಇದೆ, ಬ್ಯಾನ್ ಯಾಕೆ ಮಾಡ್ತಿಲ್ಲ? RSSಗೆ ಅನ್ಸಿದ್ರೆ ಈ ಪ್ರಶ್ನೆಗೆ ಎತ್ತಕ್ಕಂಥ ಗೋಣೆ ಆಗ್ತಿದ್ದಿಲ್ಲ. ಈಗ RSSಗೆ ಯಾರು ಅನಿಸ್ತಾ ಇಲ್ಲ ಸರ್. ಈಗ ಪ್ರಮುಖವಾಗಿ ಏನಂದ್ರೆ ಕಳೆದ 70 ವರ್ಷದಿಂದ ಇಲ್ಲಿರ್ತಕ್ಕಂಥ ಸಮಸ್ಯೆ ಈಗ ಯಾಕೆ ಬೇಕು? ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ನೆಹರೂರಿಂದ ಇಲ್ಲಿವರೆಗೆ ಕೂಡ ಬ್ಯಾನ್ ಮಾಡಲಿಲ್ಲ RSS ಈ RSS 2 ಸಲ ಬ್ಯಾನ್ ಆಗಿದೆ. ಅದನ್ನು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ನೀವು ಗ್ಯಾಸ್ ತಗೊಂಡ್ರೆ 2 ಸಲ ಬ್ಯಾನ್ ಆಗಿದೆ. ಮತ್ತು ಬ್ಯಾನರ್ ತೆಗೆದ್ರೆ ಯಾವುದೋ ಕಾರಣ ತೆಗೆದ್ರೆ ಆದರೂ 2 ಸಲ ಬ್ಯಾನ್ ನಾವು ನಾವು ಇರ್ತಕ್ಕಂಥ ಲಿಮಿಟೇಷನ್ಸ್ ಅದಕ್ಕಿರ್ತಕ್ಕಂಥ ಅಧಿಕಾರ ಆದರೆ ನಾವು ಈ ವಿಚಾರವನ್ನು ನಿರಂತರವಾಗಿ ಹೇಳ್ತೇವೆ. ಎಲ್ಲಿವರೆಗೆ ಹೇಳ್ತೇವೆ, ಎಲ್ಲಿವರೆಗೆ ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು, ಮಾಡಲೇಬೇಕು ಇಲ್ಲ ಅನ್ನುವಂಥದ್ದು RSS ಮತ್ತು RSS ವಾದನ ರಿಜಿಸ್ಟ್ರೇಷನ್ ಅವ್ರು ಒಂದು ವಿಚಾರ ಯಾವ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಅಂತಕ್ಕಂಥದ್ದು ಇದೆ ಅಂತ ಒಂದು ನಿಮಿಷ. ಅವ್ರೇನು ಬಾಬತ್ ಅವ್ರು ಏನು ಹೇಳಿದ್ರು ಅಂದ್ರೆ, ಯಾವ ಸಂಘ ಸಂಸ್ಥೆಗಳು ಸರ್ಕಾರಿ ಸಹಾಯಧನವನ್ನು ಪಡಿತಾವೆ ಅಂಥವ್ರು ಮಾತ್ರ ನೋಂದಣಿ ಮಾಡ್ಕೊತಾರೆ. ನಾವು ಯಾವುದೇ ರೀತಿಯಂತ ಸರ್ಕಾರಿ ಸಹಾಯವನ್ನು ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಅದು ಒಂದನ್ನು ಹೇಳಿದ್ರೆ ನಿಮಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಇದೆಯಲ್ಲ ಸರ್ಕಾರ, ಅದಕ್ಕೆ ಜಡ್ ಸೆಕ್ಯೂರಿಟಿ ಇದೆ. ಜಡ್ ಸೆಕ್ಯೂರಿಟಿ ದುಡ್ಡು ತುಂಬ್ತಾ ಇದ್ದೀವಿ. ಏನು ದುಡ್ಡು ತುಂಬ್ತಾ ಇದೆ? ದುಡ್ಡು ತುಂಬ್ತಾ ಇದೆ. ದುಡ್ಡು ತುಂಬ್ತಾ ಇದೆ. ಗುಲ್ಬರ್ಗಾದಲ್ಲಿ ವಿವಾಹ ನಿರ್ಮಾಣವಾಗಿದೆ. ಅದರ ಅಧ್ಯಕ್ಷತೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಈಗ ರಮೇಶ್ ಜಿಗಜಿಣಗಿ ಅವರು ಅದರ ಲೆಕ್ಕಪತ್ರ ಕೇಳತ್ತಾರೆ. ಅದ್ರ ಬಗ್ಗೆ ಅವ್ರು ಕೊಡ್ತಾರೆ ಲೆಕ್ಕಪತ್ರ ಕೇಳಿ ಅವರು. ಈಗ RSS RSS ಅವ್ರು ಕೇಳಿ, ಜಿಗ್ಗಿನ ಅವ್ರು ಕೇಳಿ, ಯಾರೇ ಕೇಳಿದ್ರು ಅವರು ಸಿದ್ಧಾರ್ಥ ಏನು ಟ್ರಸ್ಟ್ ಏನಿದೆ ಅದು ಭಾಳ ಅವರು ಖರ್ಗೆ ಸಾಹೇಬ್ ಏನು ಪ್ರಾರಂಭದಲ್ಲಿ ಏನು MLA ಆಗಿದ್ರಲ್ಲ ಅವಾಗ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದದು. ಅದನ್ನು ಕೇಳಿ ಅವ್ರು ಕೊಡ್ತಾರೆ, ಅದ್ರ ಬಗ್ಗೆ ನಾವು ಹೆದರ್ತಿಲ್ಲ. ಸರ್, ಈಗ KPCC ಹೊಸ ಅಧ್ಯಕ್ಷರು ಹರಿಪ್ರಸಾದ್ ಅವರೇ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಕಾಂಗ್ರೆಸ್ನವರು ಯಾರು ಕಾಂಗ್ರೆಸ್ನವರು ಮುಖಂಡರು ಇರಲಿ, ಶಾಸಕರು ಇರಲಿ, ಸಚಿವರು ಇರಲಿ, RS ಪರವಾಗಿ ಓಪನ್ ಆಗಿ ಎಲ್ಲರೂ ಮಾತಾಡಕ್ಕಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ ಅನ್ನುವಂಥ ಹೇಳಿಕೆ ಕೊಟ್ಟರು. ಅಂದ್ರೆ ಅವ್ರಿಗೇನು ಹೆದರಿಕೆ ಐತೆ ಕಾಂಗ್ರೆಸ್ನಲ್ಲಿ RS ಪರವಾಗಿರುವಂಥ ಜನ ಅದಾರ ಅಂತ ಅವ್ರಿಗೇನು ಅನ್ಸಾಕತ್ತೈತೇನು? ಯಾರು BK ಹರಿಪ್ರಸಾದ್ ನಿಮ್ಮ KPCC ಹೊಸ ಅಧ್ಯಕ್ಷರು ಪತ್ರಿಕೆಯಲ್ಲಿ ಬಂದೈತಿ. ಅಂದ್ರೆ RSS ಪರವಾಗಿ ಯಾರು ಕಾಂಗ್ರೆಸ್ನವ್ರು ಕಂಡ್ರೆ, ಸಚಿವರು ಕಂಡ್ರೆ ಅವ್ರ ಮೇಲೆ ಕ್ರಮ ತಗೋತಿ ಅಂದ್ರೆ ಅವ್ರ ಪ್ರಕಾರ ಅವ್ರಿಗೆ RSS ಪರವಾಗಿಲ್ಲ ಅಂತ ಕಾಂಗ್ರೆಸ್ ನೋಡಿಲ್ಲ. ಅದನ್ನ ನಾನು ನೋಡಿಲ್ಲ, ನೋಡಿದ್ಮ್ಯಾಗ ಹೇಳ್ತೀನಿ. ಬಟ್ ಈ ಜಿಲ್ಲೆಯವರು ನಡವಳಿಕೆ ಬಗ್ಗೆ
ನಾನು ಹೇಳ್ತಕ್ಕಂಥದ್ದು ಹೆಚ್ಚು ಗಮನ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ ಬನ್ನಿ. ಈಗ ನಮ್ದು ಸರ್ ಈಗ ಜಿಲ್ಲೆಗೆ ಅವ್ರು ಹೇಳಿದ್ದಿಲ್ಲ ಹಾಂ, ಇದರಲ್ಲಿ ಕೆಲವು ಸತ್ಯಾಂಶ ಇದೆ ಅನಿಸಲ್ವ ನಿಮಗೆ? ಯಾವುದು? ಅವರು RSS ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾಡಿರೋ ಮಾತುಗಳಲ್ಲಿ ಅದನ್ನ ನಿಮಗೆ ಕಾಂಗ್ರೆಸ್ನವರು ಹೇಳ್ತಾರೆ ಅವರು RSS ಅದೇ ಅದು ನಿಜವಾದ ವ್ಯಕ್ತಿತ್ವವನ್ನು ಅವರು ಮಾತಲ್ಲಿ ಎಲ್ಲ ಅವರು ನಿಜವಾದ ವ್ಯಕ್ತಿತ್ವ ಏನು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅದನ್ನ ಹೇಳ್ಬಿಟ್ಟಾರ. ನಾವು ಒಪ್ಕೊಂಡಿವಿ, ಎಲ್ಲ ಕಡೆ ಹಂಗೆ ಅದಾರ ಅವರು. ಬಗ್ಗೆ ಸರ್ ಹಾಂ ಹಾಂ ಮಾತಾಡ್ತಾರೆ ಬನ್ನಿ ಸರ್ ಹೇಳಿ ಸರ್ ಜೋರಾಗಿ ಹೇಳಿ ಸರ್